ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೇ ಜುಲೈ 1ರಿಂದ 8 ಹೊಸ ರೂಲ್ಸ್ಗಳು ಜಾರಿ. ಇಡೀ ದೇಶದಲ್ಲೇ ಜುಲೈ 1ರಿಂದ 8 ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು, ಎಲ್ಲ ಸಾರ್ವಜನಿಕರು ತಪ್ಪದೆ ನೋಡಲೇಬೇಕಾದ ವಿಷಯವಾಗಿದೆ. ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರವು ಸಾಕಷ್ಟು ಸಾರ್ವಜನಿಕರ ಜೀವನದ ಮೇಲೆ ಅನೇಕ ಬದಲಾವಣೆಗಳನ್ನು ತರುತ್ತಲೇ ಇರುತ್ತವೆ ಹಾಗೂ ದೇಶದ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿ ಹಾಗೂ ಭದ್ರತೆಯ ನಿಟ್ಟಿನಲ್ಲಿ ಅನೇಕ ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತವೆ. ಅದರಂತೆ ಇದೇ ಜುಲೈ 1ರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಎಟಿಎಂ ಕಾರ್ಡ್ ಇದ್ದವರಿಗೆ, ರೈಲ್ನಲ್ಲಿ ಪ್ರಯಾಣಿಸುವವರಿಗೆ ಹಾಗೂ ಪ್ಯಾನ್ ಕಾರ್ಡ್ ಇದ್ದವರಿಗೆ ಸೇರಿದಂತೆ ಒಟ್ಟು 8 ಹೊಸ ನಿಯಮಗಳು ಇದೇ ಜುಲೈ 1ರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದ್ದು, ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಜುಲೈ 1ರಿಂದ ಬದಲಾಗುತ್ತಿರುವ 8 ಹೊಸ ನಿಯಮಗಳು ಏನೇನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಬದಲಾವಣೆಗಳು ಸಾಮಾನ್ಯ ವ್ಯಕ್ತಿಯ ಹಣಕಾಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಜುಲೈ 1ರಿಂದ ಸಾಮಾನ್ಯ ನಾಗರಿಕರಿಗೆ ಯಾವ ಬದಲಾವಣೆಗಳು ಜಾರಿಗೆ ಬರುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. LPG ಬೆಲೆಯಲ್ಲಿ ಬದಲಾವಣೆ. ಜುಲೈ 1, 2025ರಿಂದ ಅಡುಗೆ ಅನಿಲವಾಗಿ ಬಳಸುವ LPG ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆಯಾಗಲಿದೆ. ದೇಶದ ಪೆಟ್ರೋಲಿಯಂ ಕಂಪನಿಗಳು ಪ್ರತಿ ತಿಂಗಳ ಆರಂಭದಲ್ಲಿ LPG ಸಿಲಿಂಡರ್ಗಳ ಬೆಲೆಯನ್ನು ಬದಲಾಯಿಸುತ್ತವೆ. ಇತ್ತೀಚೆಗೆ 19 kg ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿತ ಕಂಡು ಬಂದಿದ್ದು, 14 kg ಸಬ್ಸಿಡಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ತ್ವರಿತ ಟಿಕೆಟ್ ಬುಕಿಂಗ್ ನಿಯಮಗಳು. ಜುಲೈ 1ರಿಂದ ತ್ವರಿತ ಟಿಕೆಟ್ ಬುಕಿಂಗ್ ನಿಯಮಗಳು ಬದಲಾಗುತ್ತಿವೆ. IRCTC ಇದಕ್ಕಾಗಿ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. CMI SK ಠಾಕೂರ್ ಪ್ರಕಾರ IRCTC ಅಧಿಕೃತ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಖರೀದಿಸಿದ ತ್ವರಿತ ಟಿಕೆಟ್ಗಳಿಗೆ OTP ದೃಢೀಕರಣದ ಅಗತ್ಯವಿರುತ್ತದೆ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸ್ವೀಕರಿಸಿದ OTPಯನ್ನು ನೀವು ವ್ಯವಸ್ಥೆಗೆ ಫೀಡ್ ಮಾಡಿದ ನಂತರವೇ ನಿಮ್ಮ ಟಿಕೆಟನ್ನು ಬುಕ್ ಮಾಡಲಾಗುತ್ತದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳಿಗೆ ಹೊಸ ನಿಯಮಗಳು. ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳ ಕೆಲವು ನಿಯಮಗಳು ಬದಲಾಗಲಿವೆ. ಈ ನಿಟ್ಟಿನಲ್ಲಿ ICICI ಬ್ಯಾಂಕ್ ಹಲವು ವಹಿವಾಟುಗಳ ಮೇಲೆ ವಿಧಿಸಲಾಗುವ ಶುಲ್ಕಗಳಿಗೆ ಸಂಬಂಧಿಸಿದಂತೆ ತನ್ನ ಸೇವಾ ಶುಲ್ಕಗಳನ್ನು ಪರಿಷ್ಕರಿಸಿದೆ. ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಬದಲಾಯಿಸಿದೆ. ಆನ್ಲೈನ್ ಗೇಮಿಂಗ್ ಮತ್ತು ವ್ಯಾಲೆಟ್ಗಳ ಮೇಲೆ ಹೊಸ ಶುಲ್ಕಗಳು. HDFC ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದೆ. ಹೊಸ ನಿಯಮಗಳ ಪ್ರಕಾರ ನಿಮ್ಮ HDFC ಕ್ರೆಡಿಟ್ ಕಾರ್ಡ್ ಬಳಸಿ Dream11, MPL ಮತ್ತು ರಮಿ ಕಲ್ಚರ್ನಂಥ ಗೇಮಿಂಗ್ ಅಪ್ಲಿಕೇಶನ್ಗಳಲ್ಲಿ ನೀವು ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿದರೆ HDFC ಬ್ಯಾಂಕ್ 1% ಹೆಚ್ಚುವರಿ ಶುಲ್ಕವನ್ನು ವಿಧಿಸುತ್ತದೆ. ಅದೇ ರೀತಿ ನೀವು ಒಂದು ತಿಂಗಳಲ್ಲಿ 10,000ಕ್ಕಿಂತ ಹೆಚ್ಚು ಹಣವನ್ನು ಮೂರನೇ ವ್ಯಕ್ತಿಯ ವ್ಯಾಲೆಟ್ಗೆ ಲೋಡ್ ಮಾಡಿದರೆ 1% ಶುಲ್ಕವನ್ನು ವಿಧಿಸಲಾಗುತ್ತದೆ. ಯುಟಿಲಿಟಿ ಬಿಲ್ಗಳ ಮೇಲೆ ಶುಲ್ಕಗಳು. ಬ್ಯಾಂಕುಗಳು ಯುಟಿಲಿಟಿ ಬಿಲ್ಗಳಿಗೆ ಸಹ ಶುಲ್ಕ ವಿಧಿಸಲಿವೆ. ಯುಟಿಲಿಟಿ ಬಿಲ್ಗಳಿಗೆ ತಿಂಗಳಿಗೆ 50,000ಕ್ಕಿಂತ ಹೆಚ್ಚಿನ HDFC ಕ್ರೆಡಿಟ್ ಕಾರ್ಡ್ ಪಾವತಿಗಳಿಗೆ 1% ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತದೆ. 15,000 ರೂಪಾಯಿ ಮೀರಿದ ಇಂಧನ ವಹಿವಾಟುಗಳಿಗೂ 1% ಶುಲ್ಕ ಅನ್ವಯಿಸುತ್ತದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳಿಗೆ ಹೊಸ ನಿಯಮಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಜುಲೈ 1ರಿಂದ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ. ಹೊಸ ನಿಯಮಗಳ ಪ್ರಕಾರ ಭಾರತ್ ಬಿಲ್ ಪಾವತಿ ವ್ಯವಸ್ಥೆ ಮೂಲಕ ಎಲ್ಲ ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನು ಪರಿಷ್ಕರಿಸಬೇಕಾಗುತ್ತದೆ. ಈ ಆದೇಶವು ಫೋನ್ಪೇ, CRED, ಬಿಲ್ ಡೆಸ್ಕ್ ಮತ್ತು ಇನ್ಫಿಬೀಮ್ ಅವೆನ್ಯೂಸ್ನಂತಹ ಪ್ರಮುಖ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳ ಮೇಲೆ ಪರಿಣಾಮ ಬೀರುತ್ತದೆ. ಜುಲೈ 1ರಿಂದ ಎಲ್ಲ ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನು BBPS ಮೂಲಕ ಮಾಡಲಾಗುತ್ತದೆ. ಇಲ್ಲಿಯವರೆಗೆ ಕೇವಲ 8 ಬ್ಯಾಂಕುಗಳು ಮಾತ್ರ BBPSನಲ್ಲಿ ಬಿಲ್ ಪಾವತಿಗಳನ್ನು ಸಕ್ರಿಯಗೊಳಿಸಿವೆ. ATM ವಹಿವಾಟುಗಳ ಮೇಲಿನ ಶುಲ್ಕಗಳು. ICICI ಬ್ಯಾಂಕ್ ತನ್ನ ಗ್ರಾಹಕರಿಗೆ ATMಗಳಿಂದ ಹಣವನ್ನು ಹಿಂಪಡೆಯಲು ಶುಲ್ಕ ವಿಧಿಸುತ್ತದೆ. ಮತ್ತೊಂದು ಬ್ಯಾಂಕಿನ ATM ಅನ್ನು 3 ಬಾರಿ ಹೆಚ್ಚು ಬಳಸುವುದರಿಂದ ಹಣಕಾಸಿನ ವಹಿವಾಟುಗಳಿಗೆ 23 ರೂಪಾಯಿ ಮತ್ತು ಹಣಕಾಸೇತರ ವಹಿವಾಟುಗಳಿಗೆ 8.5 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ. ಪ್ಯಾನ್ ಕಾರ್ಡ್ ಅರ್ಜಿಗಳಿಗೆ ಈಗ ಆಧಾರ್ ಕಡ್ಡಾಯ. ನೀವು ಪ್ಯಾನ್ ಕಾರ್ಡ್ ಹೊಂದಿಲ್ಲದಿದ್ದರೆ ಮತ್ತು ಒಂದಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಆಧಾರ್ ಕಾರ್ಡ್ ಈಗ ಕಡ್ಡಾಯವಾಗಿರುತ್ತದೆ.
ಸಿಬಿಡಿಟಿ ಜುಲೈ 1, 2025ರಿಂದ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅಗತ್ಯವಿದೆ ಎಂದು ಹೇಳಿದೆ. ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಹೊಂದಿರುವವರು ಅವುಗಳನ್ನು ಲಿಂಕ್ ಮಾಡಬೇಕು. ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವವರು ದಂಡವಿಲ್ಲದೆ ತಮ್ಮ ಆಧಾರನ್ನು ಲಿಂಕ್ ಮಾಡಲು ಡಿಸೆಂಬರ್ 31, 2025ರವರೆಗೆ ಕಾಲಾವಕಾಶವಿದೆ.